ಹರೇ ಕೃಷ್ಣ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇದೇ ಜನವರಿ ತಿಂಗಳು 25ನೇ ತಾರೀಕು ಬರ್ತಾ ಇರುವ ಶಕ್ತಿಲಾ ಏಕಾದಶಿಯು ಎರಡು ಮಹತ್ವಗಳನ್ನು ಹೊಂದಿದೆ ಸ್ನೇಹಿತರೆ. ಒಂದು, ಇದು ಮಾಘ ಮಾಸದಲ್ಲಿ ಬರ್ತಾ ಇದೆ. ಇನ್ನೊಂದು, ಇದು ಎಳ್ಳಿನ ಮಹತ್ವವನ್ನು ಹೊಂದಿದೆ. ಎಳ್ಳಿನ ಬಳಕೆ ಮಾಡುವುದು ಹಾಗೆ ಎಳ್ಳಿನ ದಾನ ಮಾಡುವ ಅದರ ವಿಶೇಷತೆಯನ್ನ ಈ ಶಕ್ತಿಲಾ ಏಕಾದಶಿ ಹೊಂದಿದೆ ಸ್ನೇಹಿತರೆ. ಹಾಗಾದ್ರೆ ಈ ಏಕಾದಶಿಯನ್ನ ನಾವು 25ನೇ ತಾರೀಕು ಆಚರಣೆ ಮಾಡಬೇಕು, 24ನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಂದ್ರೆ ಸ್ನೇಹಿತರೆ, ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ತಗೊಂಡು ಅಂದ್ರೆ ನಾವು 25ನೇ ತಾರೀಕು ಶನಿವಾರನೇ ನಾವು ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಬೇಕಾಗತ್ತೆ. 24ನೇ ತಾರೀಕು ಶುಕ್ರವಾರ ಸಂಜೆ 7:21 ಏಕಾದಶಿಯ ತಿಥಿ ಶುರುವಾಗುತ್ತೆ. 25ನೇ ತಾರೀಕು ಶನಿವಾರ ರಾತ್ರಿ 8:21 ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಶನಿವಾರದ ಬೆಳಗ್ಗೆನೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಬೇಕು. ಹಾಗೆ ಶನಿವಾರ ರಾತ್ರಿನೇ 8:21 ಏಕಾದಶಿ ತಿಥಿ ಮುಕ್ತಾಯವಾಗುತ್ತೆ. 26ನೇ ತಾರೀಕು ಭಾನುವಾರ ನಾವು ಬೆಳಗ್ಗೆ 6:46 10:30 ಒಳಗೆ ಏಕಾದಶಿ ಪಾರಾಯಣೆ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ನಾವು ಪೂಜೆ, ಪಾರಾಯಣೆ, ನೈವೇದ್ಯವನ್ನ ಮಾಡಿ ನಾವು ಪೂಜೆಯನ್ನ ಮುಗಿಸ್ಕೊಳ್ಬಹುದು. ಏಕಾದಶಿ ವ್ರತದ ಆಚರಣೆನ ಮುಗಿಸ್ಕೊಳ್ಬಹುದು ಸ್ನೇಹಿತರೆ. ಈ ಏಕಾದಶಿಯನ್ನ ಯಾಕೆ ಈ ಶಕ್ತಿಲಾ ಏಕಾದಶಿ ಅಂತ ಹೇಳಿ ಕರೀತಾರೆ ಅಂದ್ರೆ, ಎಳ್ಳಿನ 6 ಪ್ರಕಾರದ ಉಪಯೋಗವನ್ನ ಈ ಏಕಾದಶಿ ಎಂದು ನಾವು ಮಾಡ್ತೀವಿ. ಹಾಗಾಗಿ ಈ ಏಕಾದಶಿಯನ್ನ ಶಕ್ತಿಲಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಮಾಘ ಮಾಸದಲ್ಲಿ ಬರ್ತಾ ಇರುವ ಈ ಶಕ್ತಿಲಾ ಏಕಾದಶಿಯನ್ನ ಪಾಪಹಾರಿಣಿ ಏಕಾದಶಿ ಅನ್ನುವ ಹೆಸರಿನಿಂದ ಕೂಡ ಕರೀತಾರೆ ಸ್ನೇಹಿತರೆ. ನಮ್ಮ ಎಲ್ಲ ಪಾಪಗಳ ನಾಶಕ್ಕಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಾವು ಉಪವಾಸ ಮಾಡಿ ಈ ವ್ರತದ ಆಚರಣೆಯನ್ನ ಮಾಡಿ ಶ್ರೀಕೃಷ್ಣನ ನಾಮ ಜಪವನ್ನ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ನಾಶವಾಗ್ತವೆ. ಪ್ರತಿ ತಿಂಗಳಲ್ಲೂ 2 ಏಕಾದಶಿಗಳು ಬರ್ತವೆ, ಒಂದು ಶುಕ್ಲ ಪಕ್ಷದಲ್ಲಿ, ಒಂದು ಕೃಷ್ಣ ಪಕ್ಷದಲ್ಲಿ. ಹಾಗಾಗಿ ಎಲ್ಲಾ ಜನರಿಗೂ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ತಿಳಿದಿರುತ್ತೆ ಸ್ನೇಹಿತರೆ. ಆದರೆ ಈ ಶಕ್ತಿಲಾ ಏಕಾದಶಿ ಬಹಳ ಮಹತ್ವವುಳ್ಳದ್ದು. ಯಾಕಂದ್ರೆ ಈ ಶಕ್ತಿಲಾ ಏಕಾದಶಿಯಲ್ಲಿ ನಾವು ಎಳ್ಳಿನ ಉಪಯೋಗವನ್ನ ಬಹಳ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಎಳ್ಳನ್ನ ನಾವು 6 ರೀತಿಯಾಗಿ ಬಳಸ್ಕೊಳ್ಬಹುದು ಸ್ನೇಹಿತರೆ. ಅದೇ ಈ ಶಕ್ತಿಲಾ ಏಕಾದಶಿಯ ವಿಶೇಷವಾಗಿದೆ. ಒಂದು, ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡ್ತೀವಲ್ವಾ, ಸ್ನಾನದ ನೀರಿಗೆ ಕಪ್ಪು ಎಳ್ಳನ್ನ ಸ್ವಲ್ಪ ಮಟ್ಟಿಗೆ ಬೆರೆಸ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಈ ದಿನ ನಾವು ಎಳ್ಳಿನಿಂದ ತರ್ಪಣವನ್ನ ಕೊಟ್ರೆ ನಮ್ಮ ಪಿತೃಗಳು ಪ್ರಸನ್ನರಾಗ್ತಾರೆ. ಈ ದಿನ ನಾವು ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನ ಸೇವನೆ ಮಾಡಬಹುದು. ಹಾಗೆ ನಾವು ಈ ದಿನ ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನ ನಾರಾಯಣನಿಗೆ ನೈವೇದ್ಯ ಮಾಡಬಹುದು. ಎಳ್ಳಿನ ದಾನವನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಏಕಾದಶಿಯಂದು ಮಾಡುವ ಎಳ್ಳಿನ ದಾನ ಇದೆಯಲ್ಲ, ಅದು ನಮ್ಮ ಜನ್ಮಗಳ ಪಾಪಗಳನ್ನ ನಾಶ ಮಾಡುತ್ತೆ. ಹಾಗೆ ಎಳ್ಳು ತುಂಬಿದ ಪಾತ್ರೆಯನ್ನ ನಾವು ದಾನ ಮಾಡಿದ್ರೆ ಅನಂತ ಪುಣ್ಯದ ಫಲ ಸಿಗತ್ತೆ. ಪದ್ಮ ಪುರಾಣದಲ್ಲಿ ತಿಳಿಸಿದಂತೆ ಎಳ್ಳಿನ ಗಿಡದಲ್ಲಿ ಎಷ್ಟು ಕೊಂಬೆ ರಂಬೆಗಳು ಇರ್ತವೋ ಅಷ್ಟು ವರ್ಷಗಳ ಕಾಲ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಹಾಗೆ ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗತ್ತೆ, ಪಾಪಗಳ ಪರಿಹಾರ ಆಗತ್ತೆ, ಕನ್ಯಾದಾನ ಮಾಡಿದ ಪುಣ್ಯ ಸಿಗುತ್ತೆ, ಹಾಗೆ ಚಿನ್ನ ದಾನ ಮಾಡಿದ ಪುಣ್ಯವೂ ಲಭಿಸುತ್ತೆ. ಹಾಗೆ ವಿಷ್ಣು ಲೋಕದ ಪ್ರಾಪ್ತಿ ಕೂಡ ಆಗತ್ತೆ ಸ್ನೇಹಿತರೆ. ಪ್ರತಿಯೊಂದು ಏಕಾದಶಿಗಳು ಅದರದ್ದೇ ಆದ ಮಹತ್ವ ಹೊಂದಿದೆ. ತಿಂಗಳಲ್ಲಿ ನಾವು ಈ ರೀತಿಯಾಗಿ ವ್ರತದ ಹೆಸರಲ್ಲಿ 2 ಏಕಾದಶಿಗಳ ಆಚರಣೆಯನ್ನ ಮಾಡಿದ್ರೆ ಪುಣ್ಯ ವೃದ್ಧಿ ಆಗುತ್ತೆ, ಹಾಗೆ ಆರೋಗ್ಯ ವೃದ್ಧಿ ಕೂಡ ಆಗತ್ತೆ. 2 ದಿನ ತಿಂಗಳಲ್ಲಿ 2 ಉಪವಾಸಗಳನ್ನ ಮಾಡೋದ್ರಿಂದ ನಮ್ಮ ದೇಹ ಸದೃಢವಾಗಿರುತ್ತೆ. ಆಧ್ಯಾತ್ಮಿಕವಾಗಿ ನಾವೇನಾದ್ರೂ ಸಾಧನೆಯನ್ನ ಮಾಡ್ಬೋದು. ಹಾಗೆ ನಾವು ದೇವರಿಗೆ ಹತ್ತಿರವಾಗಿ ಯಾವಾಗ್ಲೂ ಇರ್ಬೋದು ಸ್ನೇಹಿತರೆ. ಉಪವಾಸದ ಅರ್ಥ ಕೂಡ ಅದೇ ಆಗಿದೆ. ಹಾಗಾಗಿ ಏಕಾದಶಿಯ ಆಚರಣೆಯನ್ನ ಆದಷ್ಟು ನಾವು ತಿಂಗಳಲ್ಲಿ 2 ಬಾರಿ ಮಾಡೋದ್ರಿಂದ ನಮ್ಮ ಪಾಪಗಳ ನಾಶವೂ ಆಗತ್ತೆ, ಹಾಗೆ ಪುಣ್ಯ ವೃದ್ಧಿಗೆ ದಾರಿಯೂ ಸಿಗುತ್ತೆ. ಹಿಂದೆ ಒಬ್ಬ ವಿಧವೆ ಸ್ತ್ರೀ ಈ ವ್ರತದ ಆಚರಣೆಯನ್ನ ಮಾಡಿದ್ಲಂತೆ ಸ್ನೇಹಿತರೆ. ಪ್ರತಿ ತಿಂಗಳು ಅವಳು ಏಕಾದಶಿಯ ಆಚರಣೆಯನ್ನ ಉಪವಾಸವಿದ್ದು ಮಾಡ್ತಿದ್ಲಂತೆ. ಆದ್ರೆ ಯಾರಿಗೂ ಕೂಡ ದಾನವನ್ನ ಮಾಡಿರ್ಲಿಲ್ಲಂತೆ. ಒಂದು ದಿನ ಸ್ವತಃ ವಿಷ್ಣುವೇ ಅವಳ ಮನೆಗೆ ವೇಷ ಬದಲಾಯಿಸಿ ಭಿಕ್ಷೆಗಾಗಿ ಹೋದಾಗ ಅವಳು ವಿಷ್ಣುವಿಗೆ ಭಿಕ್ಷೆ ಕೊಡುವ ಬದಲು, ಆಹಾರ ಪದಾರ್ಥಗಳನ್ನ ಭಿಕ್ಷೆ ಕೊಡುವ ಬದಲು ಮಣ್ಣಿನ ಮುದ್ದೆಯನ್ನ ಅಂದ್ರೆ ಕೆಸರಿನ ಮುದ್ದೆಯನ್ನ ವೇಷಧಾರಣೆ ಮಾಡಿ ಬಂದ ವಿಷ್ಣುವಿಗೆ ಭಿಕ್ಷೆಯ ರೂಪದಲ್ಲಿ ಕೆಸರಿನ ಉಂಡೆಯನ್ನ ದಾನವಾಗಿ ಕೊಟ್ಲಂತೆ ಸ್ನೇಹಿತರೆ. ಹಾಗಾಗಿ ಅವಳು ಏಕಾದಶಿಯ ಆಚರಣೆಯನ್ನ ಮಾಡಿದ್ರು ಕೂಡ ಅವಳಿಗೆ ವೈಕುಂಠ ಲೋಕ ಪ್ರಾಪ್ತಿ ಆಯಿತು, ಇಲ್ಲ ಅಂತಲ್ಲ. ಆದ್ರೆ ಆ ವೈಕುಂಠ ಲೋಕದಲ್ಲೂ ಕೂಡ ಅವಳು ಒಂದು ಖಾಲಿ ಮನೆಯನ್ನ, ಒಂದು ಮಾವಿನ ಮರವನ್ನ, ಕಾಯಿ ಬಿಡದ ಮಾವಿನ ಮರವನ್ನ ಫಲದ ರೂಪದಲ್ಲಿ ಪಡ್ಕೊಂಡ್ಲಂತೆ ಸ್ನೇಹಿತರೆ. ಅವಳಿಗೆ ತುಂಬಾ ಬೇಜಾರಾಯ್ತಂತೆ. ವೈಕುಂಠ ಲೋಕವನ್ನ ಪ್ರಾಪ್ತಿ ಮಾಡ್ಕೊಂಡ್ರು ಕೂಡ ನಾನು ಇಷ್ಟೊಂದು ನಿರ್ಗತಿಗಳಾಗಿದ್ದೀನಿ, ನಾನು ವಿಷ್ಣುವಿನ ಪರಮ ಭಕ್ತಳಾಗಿ ಆ ನಾರಾಯಣನಲ್ಲಿ ದೃಢವಾದ ಮನಸ್ಸಿನಿಂದ ಉಪವಾಸವಿದ್ದು ಪೂಜೆ ಮಾಡಿದ್ದೀನಿ, ಆದ್ರೂ ಕೂಡ ನನ್ಗೆ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಅವಳು ವಿಷ್ಣುವನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ
ಅವಳಿಗೆ ತನ್ನ ತಪ್ಪಿನ ಅರಿವನ್ನ ವಿಷ್ಣು ದೇವರು ಮಾಡಿಸ್ತಾರಂತೆ ಸ್ನೇಹಿತರೆ. ನೀನು ಏಕಾದಶಿಯ ಆಚರಣೆಯನ್ನಂತೂ ಮಾಡಿದೆ, ಆದ್ರೆ ದಾನವನ್ನ ಮಾಡಲಿಲ್ಲ ಅಂತ ಹೇಳಿ ವಿಷ್ಣು ದೇವರು ಹೇಳ್ತಾರಂತೆ. ಸ್ವತಃ ನಾನೇ ನಿನ್ನ ಮನೆಯ ಬಾಗಿಲಿಗೆ ವೇಷ ಬದಲಿಸಿ ಭಿಕ್ಷೆಗಾಗಿ ಬಂದಾಗ ನೀನು ಮಣ್ಣಿನ ಮುದ್ದೆಯನ್ನು ದಾನವಾಗಿ ಕೊಟ್ಟೆ, ಹಾಗಾಗಿ ಈ ರೀತಿಯಾಗಿ ನಿನಗೆ ಅದರ ಫಲ ಸಿಕ್ಕಿದೆ ಅಂತೇಳಿ ವಿಷ್ಣು ಆ ವಿಧವೆ ಸ್ತ್ರೀಗೆ ಹೇಳಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೊಮ್ಮೆ ಅವಳು ವೈಕುಂಠದಲ್ಲೇ ಈ ಷಟ್ತಿಲಾ ಏಕಾದಶಿಯ ಆಚರಣೆಯನ್ನ ಮಾಡಿ ಎಳ್ಳಿನಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿ ಅದು ವಿಷ್ಣುವಿಗೆ ನೈವೇದ್ಯವಾಗಿ ಮಾಡಿ ಹಾಗೆ ಅದನ್ನ ದಾನದ ರೂಪದಲ್ಲಿ ಹಂಚಿ ನಿಷ್ಠೆಯಿಂದ ಅವತ್ತು ಉಪವಾಸದ ವ್ರತದ ಆಚರಣೆಯನ್ನ ಮಾಡಿ ಭಗವಂತನಾದ ವಿಷ್ಣುವನ್ನ ಪ್ರಸನ್ನಗೊಳಿಸಿದಳಂತೆ. ಆ ನಂತರ ಅವಳ ಜೀವನ ಮೋಕ್ಷಕ್ಕೆ ದಾರಿಯನ್ನ ಪಡ್ಕೊಳ್ತಂತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ಏಕಾದಶಿಯ ಆಚರಣೆ ಇರುತ್ತಲ್ಲ, ಕೇವಲ ಉಪವಾಸದ ಮಹತ್ವವನ್ನು ಮಾತ್ರ ಹೊಂದಿರೋದಿಲ್ಲ, ಅದು ದಾನ ಧರ್ಮಗಳ ಮಹತ್ವವನ್ನು ಹೊಂದಿರುತ್ತೆ. ಹಾಗೆ ನಿಷ್ಠೆ ನಿಯಮಗಳನ್ನು ಕೂಡ ನಾವು ಪಾಲಿಸಬೇಕಾಗತ್ತೆ ಸ್ನೇಹಿತರೆ. ನಿಯಮಗಳು ಅಂದ್ರೆ ಕಷ್ಟಕರದ್ದಲ್ಲ, ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು, ಕೆಟ್ಟದನ್ನ ಮಾಡಬಾರ್ದು, ಕೆಟ್ಟ ಉದ್ದೇಶವನ್ನು ಹೊಂದಿರಬಾರ್ದು. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸರಳವಾಗಿ ಆದರೂ ಪರವಾಗಿಲ್ಲ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಏಕಾದಶಿಯ ಹಿಂದಿನ ದಿನ ನಾವು ಶನಿವಾರ ಏಕಾದಶಿ ಮಾಡ್ತೀವಿ ಅಂದರೆ ಹಿಂದಿನ ದಿನ ಶುಕ್ರವಾರದ ರಾತ್ರಿ ನಾವು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವನೆ ಮಾಡಬಾರ್ದು. ಚಪಾತಿ ಆಗಲಿ, ಅವಲಕ್ಕಿ ಆಗಲಿ, ಗೋಧಿ ರವೆಯ ಉಪ್ಪಿಟ್ಟಾಗಲಿ ಸೇವನೆಯನ್ನು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಶಾಪಕ್ಕಿ ಕಿಚಡಿಯನ್ನು ಕೂಡ ಸೇವನೆ ಮಾಡ್ಬೋದು ಸ್ನೇಹಿತರೆ. ಹಾಗೆ ನಾವು ಏಕಾದಶಿ ವ್ರತದ ಆಚರಣೆಯಲ್ಲಿದ್ದೀವಿ ಅಂದಾಗ ಆ ಸಮಯದಲ್ಲಿ ನಾವು ತುಂಬ ಹುಷಾರಿಲ್ಲ ನಮಗೆ ಅನ್ನೋ ಸಂದರ್ಭ ಬಂದಾಗ ನಾವು ಹಣ್ಣು ಹಾಲು ಸೇವನೆ ಮಾಡ್ಬೋದು. ಹಾಗೆ ಶಾಪಕ್ಕಿ ಕಿಚಡಿಯನ್ನು ಸೇವನೆ ಮಾಡ್ಬೋದು, ಶಾಪಕ್ಕಿ ಪಾಯಸವನ್ನು ಕೂಡ ಸೇವನೆ ಮಾಡ್ಬೋದು ಸ್ನೇಹಿತರೆ. ಯಾಕಂದ್ರೆ ಕೆಲವರು ಮಾತ್ರೆಗಳನ್ನು ತಗೊಳ್ಬೇಕಾಗಿರುತ್ತಲ್ಲ, ಹಾಗಾಗಿ ಅವರು ಈ ರೀತಿಯಾಗಿ ಸಾತ್ವಿಕ ಆಹಾರದ ಸೇವನೆಯನ್ನ ಮಾಡ್ಬೋದು. ಎಂದಿನಂತೆ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು, ನಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಆ ದಿನ ನಾವು ಸರಳವಾಗಿ ಆದರೂ ಪರವಾಗಿಲ್ಲ ಲಕ್ಷ್ಮೀ ನಾರಾಯಣರನ್ನು ಆವಾಹನೆ ಮಾಡಿ ನಾವು ಪೂಜೆ ಮಾಡಿ ತುಳಸಿಯ ಅರ್ಚನೆಯನ್ನು ಮಾಡ್ಕೊಳ್ಬೇಕು. ತುಳಸಿ ತುಂಬ ಇಲ್ಲದ್ರೂ ಪರವಾಗಿಲ್ಲ, ಒಂದು ದಳ ತುಳಸಿಯನ್ನು ನಾರಾಯಣನ ಪಾದದಲ್ಲಿ ಇಟ್ಟು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ವ್ರತದ ಆಚರಣೆಯನ್ನು ಶುರು ಮಾಡಬೇಕು. ಹಾಗೆ ನಮ್ಮ ಮನೆಯ ಮುಂದಿರುವ ತುಳಸಿ ಗಿಡವನ್ನು ಕೂಡ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಿ ತುಳಸಿ ಬೃಂದಾವನದ ಎದುರುಗಡೆ ಕೂಡ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನೀರನ್ನು ಸಹ ಸೇವನೆ ಮಾಡದೆ ಉಪವಾಸ ಮಾಡಿದವರು ಇದ್ದಾರೆ ಸ್ನೇಹಿತರೆ. ಹಾಗೆ ನಮ್ಗೆ ಆಗಲ್ಲ ಅಂದರೂ ನೀರು, ಹಾಲು, ಹಣ್ಣು ಸೇವನೆ ಮಾಡಿ ಉಪವಾಸವನ್ನ ಮಾಡಬಹುದು. ನಾವು ವ್ರತವನ್ನ ಪರಿಪಾಲನೆ ಮಾಡ್ತಾ ಇದೀವಿ ಅಂದ್ರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರವನ್ನ ಜಪಿಸ್ತಾನೆ ಇರಬೇಕು. ಒಳ್ಳೆಯದನ್ನೇ ಚಿಂತಿಸಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಎಲ್ಲರಿಗೂ ಬಯಸ್ತಾ ಇರಬೇಕು ಸ್ನೇಹಿತರೆ. ಹಾಗೆ ಈ ಷಟ್ತಿಲಾ ಏಕಾದಶಿ ಅತ್ಯಂತ ವಿಶೇಷವಾದ ಮಹತ್ವ ಹೊಂದಿದೆ. ಹಾಗಾಗಿ ಎಳ್ಳು ತುಂಬಿದ ಪಾತ್ರೆಯನ್ನ ನಾವು ದಾನ ಮಾಡ್ಬೋದು. 1/4 kg ಆಗುತ್ತೋ, ಅರ್ಧ kg ಆಗುತ್ತೋ ನಾವು ದಾನವನ್ನ ಮಾಡ್ಬೋದು. ಹಾಗೆ ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನ ಈ ದಿನ ನಮ್ಮ ಮನೆಯಲ್ಲಿ ಮಾಡಿ ಅದನ್ನು ನಾವು ಸೇವನೆ ಕೂಡ ಮಾಡ್ಬೋದು. ಅಂದ್ರೆ ನಾವು ಹಾಲು ಹಣ್ಣು ಸೇವನೆ ಮಾಡ್ತೀವಿ ಅಂದ್ರೆ ಇಂಥ ಸಮಯದಲ್ಲಿ ನಾವು ಎಳ್ಳು ಬೆಲ್ಲ ಬೆರೆಸಿ ನಾವು ಏನಾದರೂ ಸಿಹಿಯನ್ನು ತಯಾರಿಸಿ ಅದನ್ನು ಕೂಡ ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಅನೇಕ ರೀತಿಯ ಪಿತೃದೋಷಗಳ ಪರಿಹಾರವನ್ನು ಕೂಡ ಹೀಗೆ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಪಿತೃಗಳಿಗೆ ತರ್ಪಣ ಕೂಡ ಕೊಡ್ಬೋದು ಸ್ನೇಹಿತರೆ. ಹಾಗೆ ಸ್ನಾನದ ನೀರಿಗೆ ಎಳ್ಳನ್ನು ಬೆರೆಸ್ಕೊಂಡು ಸ್ನಾನ ಮಾಡಬೇಕು. ಈ ರೀತಿಯಾಗಿ 6 ರೀತಿಯಲ್ಲಿ ಎಳ್ಳನ್ನು ನಾವು ಈ ದಿನ ಉಪಯೋಗ ಮಾಡ್ಕೊಳ್ಳೋದ್ರಿಂದನೇ ಇದನ್ನು ಷಟ್ತಿಲಾ ಏಕಾದಶಿ ಎನ್ನುವ ಹೆಸರಿನಿಂದ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ನಾವು ತುಂಬಾ ಕ್ಲಿಷ್ಟ ಅಂತ ಹೇಳಿ ಕಷ್ಟ ಅಂತ ಹೇಳಿ ಅನ್ಕೊಳ್ಬಾರ್ದು. ತುಂಬಾ ಸರಳ ಆಗಿ ನಾವು ಸಾತ್ವಿಕ ಮನೋಭಾವದಿಂದ ಮಾಡಿದ್ರೆ ಯಾವುದು ಕೂಡ ನಮಗೆ ಕಷ್ಟ ಅಂತ ಹೇಳಿ ಅನ್ಸೋದಿಲ್ಲ ಸ್ನೇಹಿತರೆ. ಎಷ್ಟು ಸರಳ ಆಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಈ ಏಕಾದಶಿಯ ಆಚರಣೆಯನ್ನ ಮಾಡ್ಕೊಳ್ರಿ, ಎಳ್ಳಿನ ದಾನವನ್ನ ಮಾಡ್ರಿ, ಹಾಗೆ ಎಳ್ಳನ್ನು ಉಪಯೋಗಿಸಿ ಸಿಹಿ ತಿಂಡಿಗಳನ್ನ ಮಾಡ್ಕೊಳ್ರಿ. ನಮ್ಮ ಮಹಾಲಕ್ಷ್ಮೀ ನಾರಾಯಣರಿಗೆ ಅರ್ಪಣೆ ಮಾಡಿ ಈ ರೀತಿಯಾಗಿ ನೀವು ಈ ವ್ರತದ ಆಚರಣೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ. ವ್ರತ ಕಥೆಯನ್ನ ತಿಳಿಸಿದ್ದೀನಿ, ಕತೆ ಸಮಯ ಹಾಗೂ ಪಾರಾಯಣ ಸಮಯವನ್ನು ಕೂಡ ತಿಳಿಸಿದ್ದೀನಿ. 26ನೇ ತಾರೀಕು ಭಾನುವಾರ ಬೆಳಗ್ಗೆ ಪಾರಾಯಣದ ಸಮಯ ಇರುತ್ತೆ. ಸಮಯದಲ್ಲಿ ಈ ಕಥೆಯನ್ನ ಕೇಳೋದ್ರಿಂದ ಇನ್ನೊಬ್ಬರಿಗೆ ಹೇಳೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಪಾಪಗಳು ಪರಿಹಾರವಾಗ್ತವೆ. ಏಕಾದಶಿಯ ಆಚರಣೆಯ ಮಹತ್ವ ತಿಳಿಸಿದ್ದು ನಿಮಗೆ ಇಷ್ಟವಾದ ಈ ಷಟ್ತಿಲಾ ಏಕಾದಶಿಯ ಆಚರಣೆಯ ಪದ್ಧತಿ ಹೀಗಿರುತ್ತೆ ಸ್ನೇಹಿತರೆ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.